ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಮೋಟಿವೇಟ್ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ. ಹಾಗೆ ನಮ್ಮ ಶತ್ರುಗಳ ಆಶೀರ್ವಾದ ಬೇಕಂತೇಳಿ ನಾನು ತಮ್ಮ ಮೇಲೆ ಇದು ಮಾಡಿ ಹಾಕಿದ್ದೀನಿ. ಶತ್ರುಗಳ ಆಶೀರ್ವಾದ ಯಾಕೆ ನಮಗೆ ಬೇಕಪ್ಪ ಅಂತಂದ್ರೆ, ನಾವೊಂದು ಮುಂದೆ ಹೋಗಲಿಕ್ಕೆ ದಾರಿ ತೋರ್ಸಕ್ಕೆ ನೋಡಿ. ಅದು ಹೇಗೆ ಏನು ಎಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಜೀವನದಲ್ಲಿ ಕೂಡ ಈ ಥರ ಆಗಿರ್ಬೋದು. ಹಾಗೆ ಒಂದಷ್ಟು ಜನ ನನ್ನ ಜೊತೆ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ. ಈ ಥರ ಆಯಿತು, ಹಿಂಗಂದಾಗ ನಾನು ಮುಂದೆ ಬಂದೆ, ಈ ಥರ ಎಲ್ಲ ಅವ್ರು ಮಾತಾಡೋದು ನಮಗೆ ಎಲ್ಲನೂ ಚೆನ್ನಾಗಿ ಬೆಳವಣಿಗೆ ಆಗ್ಲಂತೇಳಿನೇ ಮಾತಾಡ್ತಾ ಇರ್ತಾರೆ. ಸೊ ಅದನ್ನು ನಾವು ಏನು ತೊಗೋಬೇಕು ಅಂತಂದರೆ, ಚಾಲೆಂಜ್ ಆಗಿ ತೊಗೋಬೇಕು. ಯಾವಾಗೂ ಏನೋ ನಾವು ಮಾಡ್ತೀಪ್ಪ ಅಂದರೆ, ಬಿಸ್ನೆಸ್ ಆಯಿತು, ಏನೋ ಒಂದು ಫ್ಯಾಮ್ಲಿಯಲ್ಲೇ ಆಯಿತು, ಏನೋ ಒಂದು ಅಂದರೂ ಕೂಡ ನಾವು ಅದನ್ನು ಚಾಲೆಂಜಾಗಿ ತೊಗೊಂಡು ಮುಂದುವರಿಸ್ಬೇಕು. ಹಾಗೆ ನನಗೆ ಯಾವುದೇ ಒಂದು ಪ್ರತಿಯೊಂದು ನಾನು ಯಾವುದೋ ಒಂದು ಹೆಜ್ಜೆ ಇಡಬೇಕಾದ್ರೆ ತುಂಬ ಜನ ಕಾಲು ಎಳೆದವ್ರು ಅದಾರ. ಹಾಗೆ ಏನಾಯಿತು ಎಲ್ಲ ನಿಮಗೆ ಘಟನೆ ಹೇಳ್ತಾ ಇದ್ದೀನಿ ಇವಾಗ. ಕೂಡ ನೀವು ಮಾತಾಡ್ತಾ ಇರ್ತೀರಿ, ಹೀಗಾಗಿ ನೀವು ತುಂಬಾ ಭರವಸೆ ಕಳ್ಕೊಂಡಿರ್ತೀರಿ. ಈ ಥರ ಮಾತಾಡಿದಾಗ ಈ ಥರ ಮಾತಾಡ್ತಾ ಇದ್ದಾರೆ ನಮ್ಗೆ, ಹೀಗೆ ಯಾಕಂತಾರ ಜನ, ಈ ಥರ ನೀವು ಮೈಂಡ್ ಇಟ್ಕೊಂಡು ಯಾವುದೇ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇರೋದಿಲ್ಲ ನೀವು. ಬೇಡಪ್ಪ ಬೇಡು ಈ ಥರ ಎಲ್ಲ ಮಾತಾಡ್ತಾರೆ ನಮಗೆ, ಬೇಡ ಬೇಡ ಅಂಥೇಳಿ ಬಿಟ್ಬಿಡ್ತೀರಿ. ಸೊ ನಂದು ಏನಪ್ಪ ಅಂತಂದರೆ, ಏನೋ ಒಂದು ನೀವು ಫ್ರೆಂಡ್ಸ್ ಆಯಿತು, ಯಾವುದೋ ಒಂದು ರಿಲೇಷನ್ ಆಯಿತು, ನೀವೇನೋ ಕೇಳ್ತಾ ಇರ್ತೀರಿ. ಇವಾಗ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಆಯಿತು, ಈ ಥರ ನಾನು ಮಾಡ್ತಾಯಿದ್ದೀನಿ, ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಹೆಂಗಾಗತ್ತಾ ಇದು ಅಂತೇಳಿ ಒಂದೇನೋ ನೀವು ಕೇಳ್ತಾ ಇರ್ತೀರಿ. ಬಟ್ ಆವಾಗ ಒಳ್ಳೆ ಸಜೆಷನ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಅವರು ಇಲ್ಲ, ಈಗ ಭಾಳ ಜನ ಹಾಗೆ ಹೀಗೆ ಏನು ಮಾಡ್ತೀಯಾ, ಇಷ್ಟೆಲ್ಲ ಕಷ್ಟನೂ ನನಗೆ ಭಾಳ ಜನ ಮಾತಾಡಿದರು. ಫಸ್ಟ್ ಸ್ಟಾರ್ಟಿಂಗ್ ಮಿಷನ್ ತೊಗೋವಾಗೂ ಹಾಗೆ ಮಾತಾಡಿದರು. ಇವಾಗ ಏನು ತೊಗೋತೀಯಾ, ನಿನ್ನ ಕಡೆಯಿಂದ ಮತ್ತು ಇದು ಸಾಧ್ಯ ಆಗತ್ತಲ್ಲ, ಇಷ್ಟು ಹೊಲಿಯೂ ಬರ್ತಾವ, ಮತ್ತು ಅದು ಒಂದು ಯಾಕು, ಹಾಗೆಲ್ಲ ಮಾತಾಡಿದ್ರು ಕೂಡ ನನಗದು ಇದು ಅನಿಸ್ಲಿಲ್ಲ. ಓಕೆ, ನನಗೆ ಬೇಕಾಗಿತ್ತು, ಎಷ್ಟು ಕಷ್ಟ ಆಗಲಿ, ನನಗೆ ಲಾಸ್ ಆಗಲಿ ಲಾಭ ಆಗಲಿ, ನಾನು ತೊಗೊಳ್ಳೇಬೇಕಂತೇಳಿ ತೊಗೊಂಡೆ. ಸೊ ನಾವು ದುಡಿದ ಮೇಲೆ ಹೋಗುತ್ತಾ ನೋಡಿರಿ. ಇಷ್ಟೆಲ್ಲ ನಾನು ಕಸ್ಟಮರ್ ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಕಸ್ಟಮರ್ ಬ್ಲೌಸ್ಗಳು ಬರ್ತಿರ್ತಾವೆ. ಸೊ ಇವಾಗ ಹೇಳೋರು ಕೂಡ ನೋಡಿರಿ, ಒಬ್ಬೊಬ್ಬರು ನಿಮಗೆ ತುಂಬ ಕಸ್ಟಮರ್ ಬರ್ತಾ ಇರ್ತಾರೆ. ಯಾವುದೋ ಒಂದು ಫ್ರೆಂಡ್ಸ್ ಸರ್ಕಲ್ ಆಯಿತು, ಯಾವುದೋ ಒಂದು ತಿಳ್ಕೊಡ್ರಿ ನಾ ಹೇಳೋದು. ಇವಾಗ ಬೇರೆದವರು ನಮ್ಮ ಕಡೆ ಬರ್ತಾ ಇರ್ತಾರೆ. ಆವಾಗ ಏನು ಹೇಳ್ತಾರೆ, ಇಲ್ಲ ಅವರು ಚೆನ್ನಾಗಿ ಹೊಲಿಯೋದಿಲ್ಲ, ಹಾಗೆ ಹೊಲಿಯೋಂಗಿಲ್ಲ, ಈ ರೀತಿ ಅಂದರೆ ಅವ್ರಿಗೇನಪ್ಪ ಅಂದ್ರೆ ತಾವು ನಮ್ಮ ಕಡೆನೇ ಕೊಡ್ತಾ ಇರ್ತಾರೆ. ಬಟ್ ಬೇರೆದವ್ರಿಗೆ ಏನು ಹೇಳ್ತಾರೆ, ಅವರು ಚೆನ್ನಾಗಿ ಹೊಲಿಯೋದಿಲ್ಲ, ಈ ಥರ ಹೇಳಿ ಅವ್ರ ಮನಸ್ಥಿತಿ ಕೆಡಿಸ್ಬಿಡ್ತಾರೆ. ಅವಾಗೇನು ಹೌದಲ್ಲ, ಸ್ಟಿಚ್ ಸರಿಯಾಗಿ ಅವ್ರಿಗೆ ಗೊತ್ತಿರೋದಿಲ್ಲಲ್ಲ, ಬರ್ತಾ ಇರ್ತಾರೆ. ಬಟ್ ಹೊಸವಾಗಿ ಬರ್ತಾ ಇರ್ತಾರಲ್ಲ, ಅಲ್ಲಿ ಇನ್ನೊಬ್ರು ಹಾಕ್ತಾ ಇರ್ತಾರೆ. ಅವ್ರ ಜೊತೆಗೆ ಅವ್ರು ಕರೆಕ್ಟಾಗ್ಯಾವ ಅಂತ ಇನ್ನೊಬ್ರು ಬರ್ತಾ ಇರ್ತಾರೆ. ಅವ್ರು ಕರ್ಕೊಂಬರ್ಬೇಕಾದ್ರೆ ಚೆನ್ನಾಗಿ ಹೊಲಿಯೋದಿಲ್ಲ, ಈ ರೀತಿ ಎಲ್ಲ ಮಾತಾಡ್ತಾ ಇರ್ತಾರೆ. ಬಟ್ ನಾ ಎಲ್ಲನೂ ಅನುಭವಿಸಿ ಬಿಟ್ಟಿದ್ದೀನಿ. ಇದ್ರೊಳಗೆ ಎಲ್ಲರೂ ಕಾಲು ಎಳೆದವ್ರು ಅದಾರ. ಇದ್ರೊಳಗೆ ತುಂಬ ಜನಕ್ಕೆ ನಾ ಮಾಡುವಂಥ ಕೆಲಸ, ಇಷ್ಟೆಲ್ಲ ಮಾಡ್ತಾಳಲ್ಪ ಈಕಿ ಕೆಲಸ ಅದು ಒಂದು ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ನನ್ನ ಮುಂದೆ ಭಾಳ ಸಲ ಅಂದರು ಕೂಡ ನಂದು ಏನಾಗೈತಪ್ಪ ಅಂತಂದ್ರೆ, ಅಡ್ಜಸ್ಟ್ ಆಗಿಬಿಟ್ಟಿದೆ. ಇವಾಗ ನಾವು ಮಾಡಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ನಾನು ಪ್ರೊಫೆಷ್ನಲಿ ಮೇಕಪ್ ಕಲಿಬೇಕಾದ್ರೂ ಹೀಗೆ ಅಂತಂದರೆ, ಈ ಕಸ್ಟಮರ್ನೆಲ್ಲ ಬೇರೆದವ್ರ ಜೊತೆ ಬೇರೆದವ್ರ ಥರ ಅಂತಂದರು. ಹಾಗೆ ನಮ್ಗೆ ಯಾವಾಗೂ ನೋಡಿರಿ, ಯಾವುದೋ ಒಂದು ಶತ್ರು ಇದನ್ನು ಮಾಡಬೇಕಾದ್ರೆ ನಮ್ಮ ಶತ್ರುಗಳ ಆಶೀರ್ವಾದ ಖಂಡಿತವಾಗಿ ನಮಗೆ ಬೇಕು. ಯಾಕಂದ್ರೆ ಅವ್ರು ಅಂದಿರ್ತಾರನ್ನ ನಮ್ಮಲ್ಲಿ ಛಲ ಹುಟ್ಟತ್ತದು. ಈ ಥರ ಅಂದಾರ ನಮಗೆ, ನಾವು ಮಾಡಿ ತೋರಿಸ್ಬೇಕು ಅನ್ನೋದು ನಮ್ಮಲ್ಲಿ ಅದು ಛಲ ಹುಟ್ಟುತ್ತೆ. ನಾವು ಅವ್ರನ್ನ ಬೈಕೋಬಾರ್ದು. ಯಾಕಂದ್ರೆ ಅವ್ರು ನಮಗೆ ಚಲೋನ ಮಾಡಿರ್ತಾರೆ. ಇವಾಗ ಅವ್ರೇನಪ್ಪ ಅಂತಂದ್ರೆ, ಏನೋ ಒಂದು ನಾವು ಮುಂದೆ ಹೋಗಲಿಕ್ಕೆ ಅವರು ದಾರಿ ಮಾಡಿ ಕೊಟ್ಟಂತೆ ನೋಡಿ. ಹಾಗೆ ನಿಮ್ಮ ಲೈಫಲ್ಲೂ ಎಂತೆಂಥ ಜನ ಬರ್ತಾರೆ. ತುಂಬ ಜನ ಇವಾಗ ಬಿಸ್ನೆಸ್ ಅಂತಂದ್ರೆ ನಿಮ್ಮಲ್ಲಿನೂ ಕೂಡ ಇದೇ ರೀತಿ ಬಂದು ಹೋಗಿರ್ತಾರೆ. ಆಲ್ರೆಡಿ ಅನುಭವ ಇದ್ದವರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಎಲ್ಲ ಇನ್ನು ಮುಂದೆ ನಿಮಗೆ ಯಾವ ಟೈಮಿಂಗ್ ನಾ ಹೇಳ್ತೀನಿ, ಯಾವ ಟೈಮಿಂಗ್ ಸ್ಟಿಚ್ ಮಾಡ್ತೀನಿ, ಹಾಗೆ ಡೈಲಿ ಎಷ್ಟು ಸ್ಟಿಚ್ ಮಾಡ್ತೀನಿ, ಅದ್ರ ಜೊತೆಗೆ ಇನ್ನೂ ಒಂದು ಇದು ಪ್ರೊಫೆಷ್ನಲಿ ಮೇಕಪ್ಪ ಬೇರೆ, ಆದರೆ ಏನೈತಲ್ಲ ಬ್ಯೂಟಿ ಪಾರ್ಲರನ್ನು ಬೇರೆ. ಬಟ್ ಪ್ರೊಫೆಷ್ನಲಿ ಮೇಕಪ್ ಅಂತಂದ್ರೆ ಇದನ್ನು ಕಲ್ತಿದ್ದೀವಿ ನಾವು. ಇದು ಏನೈತಲ್ಲ ನಾವು
ಈಗ ನಾವು ಏನೋ ಒಂದು ಮಾಡ್ತೀವಿಪ್ಪ ಅಂತಂತಂದ್ರೆ ಎಲ್ಲನೂ ಚೆನ್ನಾಗಿರಬೇಕು. ಹಾಗೆ ಇವಾಗ ಇದ್ರ ಜೊತೆನೂ ಅದು ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಬ್ಬರು ಕೆಲಸಕ್ಕೂ ಬರ್ತಾನಂತಂದಾರ. ಅದು ಒಂದು ಚಲೋ ಅನಿಸ್ತು ನನಗೆ. ಯಾಕೆ ಅವ್ರು ಮೊದಲೂ ಒಬ್ಬರ ಕಡೆ ಸ್ಟಿಚಿಂಗ್ ಮಾಡಿದ್ರು ಕೂಡ ಅವರು ಇವಾಗ ಬಿಟ್ಟಿದ್ದಾರೆ. ಅಂದರೆ ಅವರು ನನಗೆ ಕಾಲ್ ಮಾಡಿದರು, ನಾನು ಕ್ಲಾಸಿಗೆ ಬರ್ತೀನಂತ ಕಾಲ್ ಮಾಡಿದರು. ಅಂದರೆ ನನ್ನ ಸ್ಟಿಚಿಂಗ್ ಅದು ನೋಡ್ತಾ ಇರ್ತಿದ್ರು ಅವರು. ಅದಕ್ಕೆ ನಾನು ಅಕ್ಕ ಬರ್ತೀನಿ ಅಂತಂದರು. ಬರ್ತೀವಿ ಅಂತಂತಂದ್ರೆ ನಾಂದೇನ ಇವಾಗ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹೋಗ್ತಾ ಇದ್ರಲ್ಲ, ಅದಕ್ಕೆ ಕೇಳಿದಿಲ್ವಾ ನೀನು ಅಲ್ಲಿಂದ ಬಿಟ್ಟು? ಅಂದರೆ ಇವಾಗ ಅಲ್ಲಿ ಇಲ್ಲ ಅವ್ರದ್ದು ಆಂಟಿಗೆ ಇದಾಗಿದೆ ಕೈ ನೋವು, ಅದಕ್ಕೆ ಹೊಲಿತಾ ಇಲ್ಲ, ಇವಾಗ ಕೇಳಿ ಬಿಟ್ಟಿದ್ದೀನಿ ಅಂತ. ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇದ್ರಲ್ವ, ಅಲ್ಲಿ ಬಿಟ್ಟು ನಮ್ಮ ಕಡೆ ಬರೋದು ಅಷ್ಟು ಯಾಕೆ ಸರಿ ಅನಿಸೋದಿಲ್ಲ. ಯಾಕಂದ್ರೆ ನಾವೇ ಬಿಡಿಸಿಂಗೆ ಆಗುತ್ತಲ್ಲ, ಅದಕ್ಕೆ ನನಗೆ ಕೇಳಿದಿಲ್ವಾ ಆಂಟಿನ ಅಂತಂದೆ. ಇಲ್ಲ ನಾನೇ ಕಾಲ್ ಮಾಡಿ ಕೇಳಲೆ ಅಂತಂದೆ. ಇಲ್ಲ ನನಗೆ ಕೇಳಿದ್ದೀನಿ, ಇಲ್ಲರೆ ಕೇಳಿದ್ದೀನಿ, ಕೆಲಸ ಇಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಕೆಲಸ ಇಲ್ಲ ಅಂಥೇಳಿ ನಾನು ಇದು ಮಾಡಿದ್ದೀನಿ ಅಂತ ಅಂದರು. ಆಯಿತು ಅವ್ರಿ ಬನ್ನಿ ಅಂತ ನಾನು ಹೇಳಿದ್ದೀನಿ. ಸೊ ಅದು ಒಂದು ಚಲೋ ಅನ್ನಿಸ್ತು. ಯಾಕಂದರೆ ಇವಾಗ ಹುಕ್ಕಾಯಿತು, ಏನೋ ಒಂದು ನಾನು ಎಲ್ಲ ಕಟ್ಟಿಂಗ್ ಅದು ಫ್ರಾಕ್ ಅದು ಕಟ್ಟಿಂಗ್ ಮಾಡ್ಬೇಕಾದ್ರೆ ಇಬ್ಬರು ಬೇಕಾಗತ್ತೆ. ಒಬ್ಬರು ಬಟ್ಟೆ ಮಾರ್ಕ್ ಹಾಕ್ಕೊತ ಹೋದ್ರು, ಒಬ್ರು ಕಟ್ಟಿಂಗ್ ಮಾಡಬೇಕಾಗತ್ತೆ. ಯಾಕಂದ್ರೆ ಮಾರ್ಕ್ ಹಾಕೋರು ಒಬ್ರು ಹಿಡಿಬೇಕಾ ಕಟ್ಟಿಂಗ್. ಯಾಕಂದ್ರೆ ನಾನು ಸಾಲಿಂದ ಬಿಟ್ಟು ಬರೋ ಮಟ್ಟನೂ ವೆಯ್ಟ್ ಮಾಡ್ಬೇಕು. ಯಾರ ಹಿಡಿಬೇಕಾದ್ರೆ ಯಾರ ಬಂದರೂ ಕೂಡ ಹಿಡಿಸ್ತಿದ್ದೆ ನಾನು. ಹಿಡಿಸ್ಬಿಟ್ಟು ಮಾರ್ಕ್ ಹಾಕ್ತಾಯಿದ್ದೆ. ಈಗ ತುಂಬ ಜನ ಫ್ರಾಕ್ಗಳು ಚೆನ್ನಾಗಿ ಆಗಿದಾವೆ ಅಂಥೇಳಿ ಅಂಬ್ರೆಲಾ ಫ್ರಾಕ್ ಜಾಸ್ತಿ ಹೊಲಿಸ್ತಾ ಇದ್ದಾರೆ ಇವಾಗ. ಏನಿಲ್ಲ ಅಂದರೂ 10 ಸಾರಿ ಕೊಟ್ಟು ಹೋಗ್ಯಾರ ಇವಾಗ ಸ್ಟಿಚ್ ಮಾಡಿ ಕೊಡಿ ಅಂತೇಳಿ. ಅಂಬ್ರೆಲಾ ಲೆಹಂಗಾ, ಹಾಗೆ ಲೆಹಂಗಾ, ಈ ಥರ ಗಣೇಶ ಹಬ್ಬಕ್ಕೆ ತುಂಬ ಜನ ಕೊಟ್ಟಿದ್ದಾರೆ ಆರ್ಡ್ರ್. ಅವನ್ನೆಲ್ಲ ನಾನು ಹೊಲಿಲೇಬೇಕು. ರಾತ್ರಿ ಕುಂತಾದರೂ ನಾನು ಸ್ಟಿಚ್ ಮಾಡಲೇಬೇಕು. ಯಾಕಂದರೆ ಇನ್ನು ಸೀಸನ್ ಸ್ಟಾರ್ಟ್ ಆಯಿತು ನೋಡಿರಿ. ಎದಕ್ಕೂ ನನಗೆ ಟೈಮ್ ಅನ್ನೋದೇ ಇಲ್ಲ. ಯಾಕೆ ಹಿಂದಿನ ಬ್ಲೌಸ್ಗಳು ತುಂಬಾ ಪೆಂಡಿಂಗ್ ಇದಾವೆ. ಹಾಗಾಗಿ ಇವು ಏನಿದಲ್ಲ ಕವರ್ ಮಾಡ್ಕೋಬೇಕು. ಈ ತಿಂಗಳಲ್ಲಿ ನಾನು ಫುಲ್ ಕವರ್ ಮಾಡ್ಕೊಂಡಪ್ಪ ಅಂತಂದರೆ ಇನ್ನು ಮುಂದೆ ಬರುವಂಥ ಕಸ್ಟಮರ್ಗಳನ್ನು ನಾನು ಹ್ಯಾಂಡಲ್ ಮಾಡ್ಬೋದು. ಯಾವ ರೀತಿ ಅದೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಕಸ್ಟಮರ್ಗಳನ್ನೆಲ್ಲ ಹೆಂಗೆ ಇದನ್ನು ಮಾಡಬೇಕು, ಹಾಗೆ ಯಾವ ರೀತಿ ನಾವು ಹೊಲಿಬೇಕು, ಬಹಳ ಬಂದಾಗ ಯಾವ ರೀತಿ ಮೇಂಟೈನ್ ಮಾಡಬೇಕು. ಸೊ ಇವಾಗ ನಂದು 1.5 ತಿಂಗಳ ಕೋರ್ಸಲ್ಲಿ ನಾನು ಡೈಲಿ ಬೆಳಗ್ಗೆ ಅಂತಂದ್ರೆ ಒಂದೊಂದು ಬ್ಲೌಸ್ ಸ್ಟಿಚ್ ಮಾಡಿನೇ ಹೋಗಿದ್ದೀನಿ. ಬಟ್ ಒಂದೊಂದು ದಿನ ಆಗಿಲ್ಲ. ಆದರೂ ಕೂಡ ನಾನು ಏನೈತಲ್ಲ ತುಂಬ ಬೇಕಂತಂದವರು ಕೊಟ್ಟಿದ್ದೀನಿ. ಅರ್ಜೆಂಟ್ ಇದ್ದವರು ಕೂಡ ಕೊಟ್ಟಿದ್ದೀನಿ. ಬೇಕಂದವರು ಒಂದಷ್ಟು ಜನಕ್ಕಿನ್ನ ಕೊಟ್ಟೇ ಇಲ್ಲ. ಯಾಕಂದ್ರೆ ಟೈಮ್ ಅಷ್ಟು ಸಿಗಲೇ ಇಲ್ಲ. ಯಾಕಂದ್ರೆ ನಾವು ಅಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಕಲಿತಾ ಇದ್ದೀವಿ ಅಂತಂದ್ರೆ ಅದನ್ನು ನಾವು ಕಲೀಲೇಬೇಕಲ್ವ. ಅದಕ್ಕೆ ಅದು ಒಂದು ನನಗೆ ಅಂದಿದ್ರಲ್ಲ, ಅದಕ್ಕೆ ನಾನು ಮಾಡಿ ತೋರಿಸ್ಲೇಬೇಕು ಅನ್ನೋದು ಛಲ ಇತ್ತು. ಹಾಗೆ ಇವಾಗ ಮಾಡ್ತಾಯಿದ್ದೀನಿ. ಫಸ್ಟ್ ಇವಾಗ ಏನಿದೆಯಲ್ಲ ನಾದಿನಿ ಮಗಳ ಫಂಕ್ಷನ್ ಇದೆ, ಅದಕ್ಕೆ ನಾನು ಮಾಡಬೇಕಂತ ಅಂದ್ಕೊಂಡು ಎಲ್ಲನೂ ಇದು ಮಾಡ್ತಾಯಿದ್ದೀನಿ. ಸೊ ಇವಾಗ ಮನ್ಯಾಗನ ಫಂಕ್ಷನ್ ಬಂತಲ್ವ, ಅವ್ರದ್ದೇ ಮಾಡಿದ್ರೆ ಆಯ್ತು ಫಸ್ಟ್ ಅಂಥೇಳಿ ಮಾಡ್ತಾಯಿದ್ದೀನಿ. ಬಟ್ ಇವಾಗ ನೈಟ್ ಕುಂತು ಸ್ಟಿಚ್ ಮಾಡ್ತಾಯಿದ್ದೀನಿ. 9 ಗಂಟೆ ಹಿಂಗೆ 10 ಗಂಟೆ ಈ ರೀತಿ ಟೈಮ್ ಇರುತ್ತೆ ನೋಡಿರಿ, ಮಾಡ್ತಾಯಿದ್ದೀನಿ. ಯಾಕಂದರೆ ಇನ್ನು ನೈಟ್ ಕುಂತೇ ನಾನು ಸ್ಟಿಚ್ ಮಾಡಬೇಕು. ತುಂಬಾ ಅದಾವ, ಎಲ್ಲನೂ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಲೆಹಂಗಾ ಬ್ಲೌಸನ್ನು ತೋರಿಸ್ಕೊಡ್ತೀನಿ. ಕಸ್ಟಮರು ಭಾಳ ಅದಾವ ಫ್ರೆಂಡ್ಸ. ಅವನು ಲೆಹಂಗಾ ಯಾವ ರೀತಿ ಬೋಟಿಕ್ ಸ್ಟೈಲ್ ಹೊಲಿಬೇಕಂತೇಳಿ ಎಲ್ಲನೂ ನಿಮ್ಗೆ ಶೇರ್ ಮಾಡ್ತೀನಿ. ಇವಾಗ ತುಂಬ 1.5 ತಿಂಗಳಾಯಿತು ಡೈಲಿ ಅಂದರೆ ಏನೋ ಬರೀ ಒಂದು ಸ್ಟಿಚ್ ಮಾಡ್ತಾಯಿದ್ದೆ, ಇದು ಅನ್ನಿಸ್ಲಿಲ್ಲ. ಇವಾಗ ನೋಡಿರಿ ಇನ್ನು ಮತ್ತೆ ಸ್ಟಿಚ್ ಮಾಡಲೇಬೇಕು. ಡೈಲಿ ಏನಿಲ್ಲ ಅಂದ್ರೆ ಒಂದು 5-6 ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಕವರ್ ಆಗ್ತಾವೆ, ಇಲ್ಲಾಂದರೆ ಕವರ್ ಆಗೋದಿಲ್ಲ. ಸೊ ಪಾಪ ಭಾಳ ವೇಟ್ ಮಾಡೋದು ಅಷ್ಟು ಸರಿ ಅನ್ಸಂಗಿಲ್ಲ. ಕಸ್ಟಮರ್ ತುಂಬಾ ಕಾಯಿಸ್ಬಿಟ್ಟಿದ್ದೀನಿ ಇವಾಗ. 1.5 ತಿಂಗಳಾಯಿತು ಕಾಯಕತ್ತಿ. ಸೊ ಅವ್ರಿಗೆಲ್ಲರಿಗೂ ಹೇಳಿದ್ದೀನಿ ಈ ಟೈಮಿಂಗ್ ನಾನು ಕೊಡ್ತೀನಿ. ಇವಾಗ ಚಾಲೆಂಜ್ ತೊಗೊಂಡಿದ್ದೀನಿ, ನಾನು ಇಷ್ಟು ದಿವ್ಸನಾಗ ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಿ ಮುಗಿಸಿ ಕೊಡಬೇಕಂತೇಳಿ. ಈ ರೀತಿ ನಾವು ಸೆಟ್ ಮಾಡ್ಕೋಬೇಕು. ಹಾಗೆ ನಿಮ್ಗೆ ಯಾರೋ ಏನೋ ಅಂದ್ರಂತಂದು ನೀವು ಕೆಲಸ ಬಿಟ್ಟು ಕುಂದ್ರೋಕ್ಕಿಂತ ಮಾಡಿ ತೋರಿಸಿ ಅವರಿಗೆ. ಅದೇ ಒಂದು ನಿಮಗೆ ಮುಂದೆ ಹೋಗಲಿಕ್ಕೆ ದಾರಿ. ಹಾಗೆ ಅವರೇ ನಿಮಗೆ ಯಶಸ್ಸು ಕಾಣಲಿಕ್ಕೆ ನಿಮ್ಗೆ ತೋರಿಸ್ಕೊಟ್ಟಂಥ ದಾರಿ ನೋಡಿರಿ. ನನಗೆ ಎಷ್ಟು ಜನ ಯಾವಾಗೂ ನಾವೊಂದು ಮಾತಿನಿಂದ ಸ್ಟಿಚಿಂಗನ್ನು ಕಲಿತೆ. ಅದೇ ಮಾತಿನಿಂದ ಅವಾಗ ಕಲಿತಿನಂತ ನನಗೆ ಇಷ್ಟು ಮುಂದೆ ಬರಲಿಕ್ಕೆ ಸಾಧ್ಯತೆ. ಅವ್ರು ಅನ್ಲಿಲ್ಲ ಅಂದ್ರೆ ನಾನು ಕಲಿತಾ ಇರಲಿಲ್ಲ. ಅವ್ರು ಚಲೋ ನಮ್ಮ ಮುಂದಿನ ದಾರಿ ಚೆನ್ನಾಗಿ ಆಗಲಿ ಅಂಥೇಳಿ ಆ ಮಾತು ಅಂದಿದ್ರಂತ ಅಂದ್ಕೊಳ್ತೀನಿ ನಾನು. ಅವ್ರು ಅಂದರು ಇವಾಗ ನೈಟ್ ಆಯಿತು, ಕೆಳಗಡೆ ಬರಬೇಕಾಯ್ತು ನೋಡಿರಿ ನಾನು. ಯಾಕಂದರೆ ಈಗ ತುಂಬ ಲೇಟಾಗಿತ್ತು, ಅಡುಗೆ ಮಾಡಬೇಕಾಗಿತ್ತು. ಇವಾಗ ಚಪಾತಿ ಅಷ್ಟೇ, ಕುಕ್ಕರ್ಗೆ ಅನ್ನ ಅಷ್ಟೇ ಹಚ್ಚಬೇಕು. ಬಾಜಿ ಮತ್ತು ಸಾಂಬಾರು ಏನು ಮಾಡ್ತೀನಪ್ಪ ಅಂತಂದರೆ ನಾನು ಬೆಳಗ್ಗೆನೇ ಮಾಡಿಬಿಡ್ತೀನಿ ಫ್ರೆಂಡ್ಸ. ಮತ್ತೇನು ಬಾಂಡೆ ಇರ್ತಾವಲ್ಲ, ಬಾಂಡೆ ಎಲ್ಲನೂ ತೊಳ್ಕೊಳ್ತೀನಿ, ನೈಟನ್ನೇ ತೊಳ್ಕೊಳ್ತೀನಿ. ಇದಷ್ಟು ಮಾಡಿಬಿಟ್ಟು ಊಟ ಮಾಡಿ ತೊಳ್ಕೊತೀನಿ. ಮತ್ತು ಸ್ವಲ್ಪ ನನಗೆ ಊಟ ಮಾಡಿದ ಕೂಡಲೇ ಕೆಲಸ ಮಾಡಿ ಮತ್ತಷ್ಟು ಹೊಲಿಬೇಕಪ್ಪ, ಸ್ಟಿಚ್ ಮಾಡಬೇಕಂತಂದ್ರೆ ಮತ್ತೆ ಮೇಲ್ಗಡೆ ಹೋಗ್ತೀನಿ
ಮಲ್ಕೋತೀನಿ ನಾನು. ಇಷ್ಟೆಲ್ಲ ಮಾಡಿಬಿಟ್ಟು ನನಗೆ ಮತ್ತೆ ನಿದ್ದೆ ಬರಲಿಲ್ಲ ಅಂದ್ರೆ ನಿದ್ದೆ ಅಂದರೆ ಕೂತ್ಕೊಡ ಏನಾಗತ್ತೆ ಅದು ಒಮ್ಮೊಮ್ಮೆ ನಿದ್ದೆ ಭಾಳ ಸುಸ್ತಾಗಿತ್ತಂದ್ರೆ ಮಲ್ಕೋಬೇಕು ಅನಿಸುತ್ತೆ. ಭಾಳ ಅಷ್ಟೊಂದು ಸುಸ್ತಿಲ್ಲಪ್ಪ ಅಂತಂದರೂ ಕೂಡ ನಾನು ಹೋಗಿ ಮತ್ತೆ ಸ್ಟಿಚ್ ಮಾಡಿ ಮತ್ತು ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟು ಮಟ್ಟಿಗೆ ಸ್ಟಿಚ್ ಮಾಡಿ ಬರ್ತೀನಿ. ಸೊ ಇವಾಗ ನಾದಿನಿ ಮಗಳ ಫಂಕ್ಷನ್ ಇತ್ತಲ್ಲ, ಅದಕ್ಕೆ ಅದು ಬ್ಯಾಗ್ ಮನ್ಯಾಗ ಒಂದು ಬ್ಯಾಗ್ ಇತ್ತು. ಬ್ಯಾಗ್ ಒಳಗನ ಎಲ್ಲನೂ ನಾನು ಇಟ್ಕೊಳ್ತಾ ಇದ್ದೆ. ಮೇಕಪ್ ಮಾಡಲಿಕ್ಕೆ ಏನೇನು ಪ್ರಾಡಕ್ಟ್ ಬೇಕಲ್ಲ ಅವನ್ನೆಲ್ಲನೂ, ಹೇರ್ ಸ್ಟೈಲ್ ಮಾಡಲಿಕ್ಕೆ, ಮೇಕಪ್ ಮಾಡಲಿಕ್ಕೆ ಏನೇನು ಪ್ರಾಡಕ್ಟ್ ಬೇಕಲ್ಲ ಅವನ್ನೆಲ್ಲನೂ ನಾನು ಇಟ್ಕೊಳ್ತಾ ಇದ್ದೆ. ಇನ್ನೂ ನಾನು ಬೆಂಗ್ಳೂರಿಗೆ ಹೋದಾಗ ಹೇಳಬೇಕು ಅಂದರೆ ತೊಗೋಬೇಕು ಬ್ಯಾಗ್. ಮೇಕಪ್ ಸಲುವಾಗಿನ ಬ್ಯಾಗ್ ಬರ್ತಾವೆ, ಅವ್ನು ತೊಗೋಬೇಕು. ಇದು ಬ್ಯಾಗ್ ನಡೆಯಲ್ಲ ನಮಗೆ. ಸೊ ಇವಾಗ ಸದ್ಯಕ್ಕೆ ನಡೆಯೋ ಮಟ್ಟ ನಡೆಸಿದ್ರೆ ಅಥವಾ ಈಗ ನಾವು ಹೋಗೋಕ್ಕಾಗ್ತಾ ಇಲ್ಲ ಬೆಂಗಳೂರಿಗೆ. ಅದಕ್ಕೆ ನಾನು ಮುಂದಿನ ತಿಂಗಳು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೇನು ಬೇಕಲ್ಲ ಪ್ರಾಡಕ್ಟ್ ನಮ್ಮ ನಾದಿನಿ ಮಗುಗೂ ಹೇಳಿದ್ದೀನಿ. ಅವ್ರು ಬೆಂಗಳೂರಾಗ ಇರ್ತಾರೆ, ಅವ್ನು ಕೊಟ್ಟು ಹಚ್ಕೊಡು ಅಂತ ಹೇಳಿದ್ದೀನಿ. ಇವಾಗೆಲ್ಲ ತೊಗೊಂಡಿದ್ದೀನಿ, ನಾ ಹೇಳಿದ್ದೆಲ್ಲ ತೊಗೊಂಡಿದ್ದಾನೆ. ಆದರೆ ಯಾರು ಬಂದರೆ ಕೊಟ್ಟು ಹಚ್ಕೊಡ್ತೀನಿ ಅಕ್ಕ, ತುಂಬಾ ಸಾಫ್ಟ್ ಇರ್ತಾವಲ್ಲ ಅವೆಲ್ಲ ಬಾಟ್ಲಿಗಳು ಹೊಡಿತಾವಂತೆ. ಅದಕ್ಕೆ ನಮ್ಮ ನಾದಿನಿ ಮಗಳು ಬೆಂಗಳೂರಿಗೆ ಹೋಗ್ತಾ ಇರ್ತಾಳೆ, ಆಕಿ ಕಡೆ ಎಲ್ಲನೂ ಹಾಕಿ ಬ್ಯಾಗಿ ಚೆಂದಂಗೆ ಪ್ಯಾಕ್ ಮಾಡಿ ಹಚ್ಕೊಡ್ತೀನಿ ಅಂತ ಅಂದ. ಆಯ್ತು ತಗೋಪ್ಪ ಅಂತ ಹೇಳಿದ್ದೀನಿ. ಈ ಥರ ಹೆಲ್ಪ್ ಮನ್ಯಾಗ ಮಾಡ್ತಾ ಇದ್ದಾರೆ. ಅಂದರೆ ಒಬ್ರಕ್ಕಿಂತ ಒಬ್ರು ಅಂದರೆ ಇವಾಗ ಏನೋ ನಾವು ಕೇಳಿದ್ದೀವಿ ಅಂದ್ರೆ ಅವ್ನು ಟೈಮ್ ತೊಗೊಂಡು ಹೋಗ್ಬೇಕಲ್ವ, ಅಲ್ಲಿ ಅವ್ನು ಟೈಮ್ ತೊಗೊಂಡು ಹೋಗಿ ನಮ್ಗೆ ಕೊಟ್ಟು ಹಚ್ಕೊಡ್ಬೇಕು. ನಾನು ಮತ್ತು ಇನ್ನೊಂದು ಕಡೆ ಹಾಗೆ ಇವಾಗ ಏನೈತಲ್ಲ ಎಲ್ಲನೂ ಮಾಡ್ತಾಯಿದ್ದೀನಿ ನೋಡಿರಿ. ಈ ರೀತಿ ಎಲ್ಲನೂ ಇಟ್ಕೊಳ್ತಾ ಇದ್ದೀನಿ. ಒಂದೇ ಇರಲಿಲ್ಲ ಅಂದರೂ ಮೇಕಪ್ ಆಗೋದಿಲ್ಲ ಫ್ರೆಂಡ್ಸ್, ಎಲ್ಲನೂ ಬೇಕು. ಹಾಗೆ ಎಲ್ಲನೂ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ. ಇನ್ನೂ ತುಂಬ ನಾನು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಈ ಬಿಸ್ನೆಸ್ಗೆ. ಸೊ ಇವಾಗ ತುಂಬ ಚೆನ್ನಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂಥೇಳಿ. ಯಾಕಂದರೆ ವರಮಹಾಲಕ್ಷ್ಮಿಗೂ ನಾನು ಅಕ್ಕನ ಮೇಲೆ ಟ್ರೈ ಮಾಡಿದ್ದೆ. ಹೇರ್ ಸ್ಟೈಲ್ ಆಯಿತು, ಮೇಕಪ್ ಆಯಿತು, ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಬಂದಿತ್ತು. ಎಲ್ಲರೂ ಓಣಿ ಒಳಗೆ ಹೇಳಿದರು ತುಂಬಾ ಚೆನ್ನಾಗಿ ಬಂದಿದೆ ನೋಡಿರಿ ಮೇಕಪ್, ತುಂಬಾ ಚೆನ್ನಾಗಾಗಿದೆ. ಇದು ಒಂದು ಚಲೋ ಆಯಿತು ನಮ್ಮ ಓಣಿ ಒಳಗೆ. ನಮ್ಮ ಏನಾರು ಹೇರ್ ಸ್ಟೈಲ್ ಅದು ಇದ್ರೆ ಮಾಡಕ್ಕಿರ ಅಂತಂದರು. ಆಯ್ತು ತಗೋರಿ ಅಂತ ಅಂದೆ ನೋಡಿರಿ. ಯಾಕಂದ್ರೆ ನನಗೆ ಸುಸ್ತನ ಆಗಿತ್ತು ಅವತ್ತು ಜಾಸ್ತಿ. ಮನೆಗೆ ನನಗೆ ಯಾಕೋ ಉಡಿ ತುಂಬಿಸ್ಕೋಕೆ ಹೋಗಲಿಕ್ಕೆ ಆಗಲೇ ಇಲ್ಲ. ತುಂಬಾ ಅಂದ್ರೆ ನಾದಿನಿ ಮಗಳದು ಫಂಕ್ಷನ್ ಇತ್ತಲ್ಲ, ಅದಕ್ಕೆ ನಾನು ಅಲ್ಲೆಲ್ಲನೂ ಅಡುಗೆ ಮಾಡಿ ಸ್ವಲ್ಪ ಸುಸ್ತನ ಆಗಿತ್ತು, ತುಂಬಾ ಸುಸ್ತಾಗಿತ್ತು. ಹಾಗಾಗಿ ಅಂದರೆ ಭಾಳ ಕೆಲಸ ಆಯಿತು ಈ ಸಲ ನನಗೆ. ಯಾಕಂದ್ರೆ ಅಲ್ಲಿ ಮುಗಿಸ್ಕೊಂಡು ಬರೋಕೆ ಮನೆಯೆಲ್ಲ ಕ್ಲೀನಿಂಗು, ಪಂಚಮಿದೆಲ್ಲನೂ ಉಂಡೆ ಕಟ್ಟೋದು, ಎಲ್ಲ ಫರಾಳ ಮಾಡೋದು, ಇದೇ ರೀತಿ ಆಯಿತು. ಹಾಗೆ ಮತ್ತು ಆಮೇಲೆ ಈಗ ನಾದಿನಿ ಮಗಳ ಫಂಕ್ಷನ್ ಹಾಕಿದೆಲ್ಲ ನಿಂತು ಅಡುಗೆ ಮಾಡಿಕೊಂಡು ತುಂಬಾ ಸುಸ್ತಾಯಿತು. ಹಾಗಾಗಿ ಸ್ವಲ್ಪ ಯಾಕೋ ಆರಾಮ ಅನ್ನಿಸ್ತಾ ಇಲ್ಲ ನನಗೆ. ಸೊ ಆದರೂ ಕೂಡ ನಾನು ಕೆಲಸ ಮಾಡಿಬಿಡ್ತಾ ಇಲ್ಲ. ಇವಾಗ ಹುಕ್ ಹಚ್ಚು ಇದ್ದು ಸ್ವಲ್ಪ ಹುಕ್ ಹಚ್ಚಿದ್ರೆ ಆಯ್ತು ಅಂತೇಳಿ ಹಚ್ತಾ ಇದ್ದೀನಿ, ಒಬ್ಬರ ಕಡೆ ಕೊಡ್ತಾ ಇದ್ದೀನಿ. ಬಟ್ ಇವಾಗ ಆರಾಮಿಲ್ಲ ಅಂದ್ರೆ ಅಷ್ಟು ನನಗೆ ಯಾಕೋ ಹೊಲಿಲಿಕ್ಕೆ ಆಗ್ತಾಯಿಲ್ಲ, ಅವನರ ದುಡ್ಡು ಉಳಿತಾವಲ್ಲ ಅಂಥೇಳಿ ಈ ರೀತಿ ಟೈಮ್ ಇದು ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಎಲ್ಲನೂ ಇಟ್ಕೊಳ್ತಾ ಇದ್ದೀನಿ ನೋಡಿರಿ. ಕಾಜಲ್ ಆಯಿತು, ಹಾಗೆ ಇವನ್ನೆಲ್ಲನೂ ನಮಗೆ ಬೇಕೇ ಬೇಕು ಮೇಕಪ್ ಮಾಡಲಿಕ್ಕೆ. ಹಾಗೆ ಇವನ್ನೆಲ್ಲನೂ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ನಮ್ಗೆ ಯಾರೋ ಏನೋ ಅಂತಾರಂತ ಹೇಳಿ ನಾವು ಬಿಟ್ಟು ಕುಂದ್ರೋಕ್ಕಿಂತ ಚೆನ್ನಾಗಿ ಕೆಲಸ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ.